ಹಾಯ್ ಆಲ್, ನನಗೆ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಮಾಡಿರೋ ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ಸ್ ಅಲ್ಲಿ ಈ ಬೀಡೆಡ್ ಟೇಬಲ್ ಮ್ಯಾಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ನಾನು ತುಂಬಾ ಟೈಮ್ ತಗೊಂಡು ಅಂಡ್ ತುಂಬಾ ಇಷ್ಟಪಟ್ಟು ಮಾಡಿರೋ ಕ್ರಾಫ್ಟ್ ಇದು. ಈ ಕ್ರಾಫ್ಟ್ ಮಾಡ್ತಾ ಮಾಡ್ತಾ ನನ್ನ ತುಂಬಾ ಭಾವನೆಗಳನ್ನ ಇದ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಆರ್ಟ್ಗೆ ಒಂದು ಲಾಜಿಕ್ ಇದೆ. ಈಗ ಮನೆಯಲ್ಲಿ ಒಂದು ಬಣ್ಣ ಬಣ್ಣದ ಆರ್ಟ್ ವರ್ಕ್ ಇದ್ರೆ ನಾವು ರೆಗ್ಯುಲರ್ ಆಗಿ ಅದ್ರ ಮೇಲೆ ಕಣ್ ಹಾಯಿಸ್ತಾ ಇರ್ತೀವಿ ಅಲ್ವಾ. ಈಗ ಅದರಲ್ಲಿ ವಾರ್ಮ್ ಕಲರ್ಸ್, ಕೂಲ್ ಕಲರ್ಸ್ ಮತ್ತೆ ವೈಬ್ರೆಂಟ್ ಕಲರ್ಸ್ ಹೀಗೆ ಒಬ್ಬ ಆರ್ಟಿಸ್ಟ್ ತುಂಬಾ ಬಣ್ಣಗಳನ್ನ ಯೂಸ್ ಮಾಡಿಕೊಂಡು ಆ ಆರ್ಟ್ ಪೀಸನ್ನ ಮಾಡಿರ್ತಾರೆ. ಅಲ್ಲಿ ಆ ಕಲರ್ಸಿನ ಸಿಂಪೋನಿ ಇರುತ್ತೆ. ಅಂದ್ರೆ ಆ ಆರ್ಟಿಸ್ಟ್ ಸಿಸ್ಟಮೆಟಿಕ್ ಆಗಿ ಆ ಆರ್ಟ್ ವರ್ಕ್ ಅನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಈ ತರ ಆರ್ಟ್ ಪೀಸಸ್ ಅನ್ನ ನಾವು ಮನೇಲಿ ಇಟ್ಕೊಂಡ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ. ಇನ್ನು ಆ ಬ್ಯೂಟಿಫುಲ್ ಆರ್ಟ್ ಪೀಸಸ್ ನ ನಾವೇ ಮಾಡಿದ್ರೆ ಇನ್ನೂ ಖುಷಿ, ಮನ್ಸಿಗೆ ಒಂಥರ ನೆಮ್ಮದಿ. ಇದು ನಮ್ಮ ಮೈಂಡ್ಗೆ ಥೆರಪಿ ತರ ವರ್ಕ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಜೀವನದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಅವರ ಡೈಲಿ ರುಟೀನ್ ವರ್ಕ್ ಜೊತೆ ಯಾವುದಾದ್ರೂ ಒಂದು ಆರ್ಟ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ಲೇಬೇಕು. ಅವು ಸಂಗೀತ, ನೃತ್ಯ, ಪೇಂಟಿಂಗ್ ಹೀಗೆ ಯಾವುದಾದ್ರೂ ಒಂದು ಫಾರ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಅವರ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಬ್ಬ ವ್ಯಕ್ತಿಯ ಇಮ್ಯಾಜಿನೇಷನ್ ಪವರನ್ನ ಇನ್ಕ್ರೀಸ್ ಮಾಡುತ್ತೆ ಅಂಡ್ ಹೊಸ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಕ್ಕೂ ಇದು ಹೆಲ್ಪ್ ಆಗುತ್ತೆ. ಇದು ವ್ಯಕ್ತಿಯ ಸೃಜನಶೀಲತೆಯ ವಿಕಾಸ, ಡೆವಲಪ್ಮೆಂಟ್ ಆಫ್ ಕ್ರಿಯೇಟಿವಿಟಿ, ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆ, ಕಾಗ್ನಿಟಿವ್ ಅಂಡ್ ಮೆಂಟಲ್ ಗ್ರೋತ್, ಏಕಾಗ್ರತೆ, ಕಾನ್ಸಂಟ್ರೇಷನ್, ಮಾನಸಿಕ ಶಾಂತಿ, ಶಾರೀರಿಕ ಕೌಶಲ್ಯಗಳು, ಫಿಸಿಕಲ್ ಸ್ಕಿಲ್ಸ್, ಫೈನ್ ಮೋಟಾರ್ ಸ್ಕಿಲ್ಸ್, ಸೂಕ್ಷ್ಮ ಸ್ನಾಯುಗಳ ಚಲನೆ ಸುಧಾರಿಸುತ್ತೆ. ಅಂದ್ರೆ ಕರಕುಶಲ ಕೆಲಸಗಳಲ್ಲಿ ಕೈ ಮತ್ತು ಬೆರಳುಗಳ ಬಳಕೆ ಹೆಚ್ಚಾಗಿರುವುದರಿಂದ ಕಲೆ ಮತ್ತು ಕರಕುಶಲತೆಯು ಕೇವಲ ಮನರಂಜನೆಯಲ್ಲ, ಅದು ಮನುಷ್ಯನ ವ್ಯಕ್ತಿತ್ವ ವಿಕಸನದ ಒಂದು ಅವಿಭಾಜ್ಯ ಅಂಗ. ಇದು ವ್ಯಕ್ತಿಯ ಜೀವನದಲ್ಲಿ ಶಿಸ್ತು ಮತ್ತು ಸಂಯಮವನ್ನು ಕಲಿಸುತ್ತೆ. ಥ್ಯಾಂಕ್ ಯು.